ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತೊಂದು ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಿಂದೆ ಸಾಕಷ್ಟು ವಿಡಿಯೋವನ್ನ, ಸಾಕಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೊಮ್ಮೆ ಈ ವಿಚಾರವನ್ನ ನಿಮಗೆ ನೆನಪಿಸೋಕೆ ಕಾರಣ, ಪ್ರಕರಣವನ್ನ ಆದಷ್ಟು ಜೀವಂತವಾಗಿಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಬಂಧುಗಳೇ, ಯಾವಾಗಲೂ ಒಂದು ಮಾತನ್ನ ನಾವು ಹೇಳ್ತಿರ್ತೀವಿ, ಎರಡು ರೀತಿಯಲ್ಲಿ ಶಿಕ್ಷೆ ಅಂತೆ. ಒಂದು ಕಾನೂನು ರೀತಿಯಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗೋದು, ಮತ್ತೊಂದು ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗೋದು ತಡ ಆದರೂ ಕೂಡ, ಅಥವಾ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗದೇ ಇದ್ದರೂ ಕೂಡ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ನಾವು ಮಾತನಾಡಿದಾಗ, ಅಥವಾ ಒಂದು ಪ್ರಕರಣದ ವಿಚಾರ ಸಾರ್ವಜನಿಕವಾಗಿ ಜೀವಂತವಾಗಿದ್ದಾಗ, ನಿಜವಾದಂಥ ಅಪರಾಧಿಗಳು ಯಾರಿರ್ತಾರೆ ನೋಡಿ, ಅವ್ರಿಗೆ ಯಾವ ಕಾರಣಕ್ಕೂ ನಿದ್ರೆ ಬರೋದಿಲ್ಲ. ಎದೆಯಲ್ಲಿ ಆ ನಡುಕ ಅನ್ನೋದಿರುತ್ತಲ್ಲ, ಸದಾ ಕಾಲ ಜೀವಂತವಾಗಿರುತ್ತೆ. ಪ್ರತಿ ಕ್ಷಣವೂ ಯೋಚನೆ ಮಾಡ್ತಿರ್ಬೇಕು, ನಾನು ಸಾಕ್ಷಿಯನ್ನು ನಾಶ ಮಾಡೋದು ಹೇಗೆ, ಅಥವಾ ಇದನ್ನು ಬಾಯಿ ಮುಚ್ಚಿಸೋದು ಹೇಗೆ, ಈ ರೀತಿಯಾಗಿ ಯೋಚನೆ ಮಾಡ್ತಿರ್ಬೇಕು. ಹೀಗಾಗಿ ಅದೇ ಒಂದು ರೀತಿಯಲ್ಲಿ ಜೀವನ ಪರ್ಯಂತ ಶಿಕ್ಷೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಸೌಜನ್ಯ ಪ್ರಕರಣದಲ್ಲೂ ಕೂಡ ಹಾಗೆ ಕಾನೂನು ರೀತಿಯಲ್ಲಿ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ಸಾಕ್ತಾ ಇದೆ. ಕಾದ್ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ. ಆ ಪ್ರಕ್ರಿಯೆ ಸ್ವಲ್ಪ ಏನಾದರೂ ವಿಳಂಬ ಆಗಬಹುದು ಅಥವಾ ತಡ ಆಗಬಹುದು. ಆದರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿರಂತರವಾಗಿ ಮಾತನಾಡಿದಾಗ, ಪ್ರಕರಣವನ್ನ ಜೀವಂತವಾಗಿಡುವಂತ ಕೆಲಸವನ್ನ ಮಾಡಿದಾಗ, ನಿಜವಾದಂಥ ಅಪರಾಧಿಗಳು ಯಾರಿದ್ದಾರೆ ಅವರಿಗೆ ಸಹಜವಾಗಿ ಭಯ ಹುಟ್ಟುತ್ತೆ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ಈ ವಿಚಾರವನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಇವತ್ತು ನನ್ನ ಜೊತೆಗೆ ಈ ವಿಚಾರದಲ್ಲಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಿರುವಂತ ಗಿರೀಶ್ ಮಟ್ಟಣ್ಣನವರು ಇದ್ದಾರೆ. ಅವರನ್ನು ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಆಳ ಅಗಲ ಇದೆಲ್ಲ ಕಂಪ್ಲೀಟ್ ಆಗಿ ನೋಡಿದಂಥವ್ರು ಗಿರೀಶ್ ಮಟ್ಟಣ್ಣನವರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ಹಂತದ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಅವರನ್ನ ಮಾತಾಡಿಸೋಣ, ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಿ ಸರ್? ಮೊದಲ ಪ್ರಶ್ನೆ, ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ತುಂಬಾ ಜನರಿಗೆ ಗೊಂದಲ, ತುಂಬಾ ಜನರಿಗೆ ಡೌಟ್ ಅಂಥದ್ದೆಲ್ಲವೂ ಕೂಡ ಇದೆ. ಪ್ರಕರಣ ಎಲ್ಲಿವರೆಗೆ ಬಂತು, ಕಾನೂನು ಪ್ರಕ್ರಿಯೆ ಏನಾಗ್ತಿದೆ ಅಂತ, ಸದ್ಯ ಏನಾಗ್ತಿದೆ ಕಾನೂನು ರೀತಿಯಲ್ಲಿ ಅಂತ? ಹೈಕೋರ್ಟ್ನಲ್ಲಿ, ಕರ್ನಾಟಕ ಹೈಕೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದಿಸ್ ಸಿಚುವೇಶನ್ ನೀಡ್ಸ್ ಇನ್ವೆಸ್ಟಿಗೇಷನ್, ಮರು ತನಿಖೆಗೆ ಯೋಗ್ಯ ಇದೆ. ಆದರೆ ಡ್ಯೂ ಟು ಲಾಂಗ್ ಗ್ಯಾಪ್ ಆಫ್ 12 years ಮೆಡಿಕಲ್ ಎವಿಡೆನ್ಸಸ್ ಮೇ ನಾಟ್ ಬಿ ಅವೈಲೇಬಲ್. ಅಂದರೆ ಮೆಡಿಕಲ್, ಈ ವೈದ್ಯಕೀಯ ಸಾಕ್ಷಿಗಳು, ರೇಪ್ ಕೇಸ್ ಅಲ್ವಾ ಇದು, ರೇಪ್ ಆ್ಯಂಡ್ ಮರ್ಡರ್ ಕೇಸ್ನಲ್ಲಿ ಯಾವತ್ತಿಗೂ ಕೂಡ ಮೆಡಿಕಲ್ ಎವಿಡೆನ್ಸಸ್ ಬಹಳ ಇಂಪಾರ್ಟೆಂಟು. ಅದು ಅವೈಲೇಬಲ್ ಇರೋದರಿಂದ ಮರು ತನಿಖೆ ಕೊಡೋಕೆ ಆಗೋದಿಲ್ಲ ಅಂತ ಈ ಹಂತದಲ್ಲಿ ಹೇಳಿದ್ದಾರೆ. ಅದರ ಜೊತೆಗೇ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲ ಕೇಸ್ನಲ್ಲಿ ಈ ಆರ್ಡರ್ ಮಾಡೋದಿಲ್ಲ ನೋಡಿ. ಪ್ರತಿದಿನ 100 ಕೇಸ್ಗಳು ಅಕ್ವಿಟ್ ಆಗ್ತಿರ್ತಾ ಇದೆ. ಆದರೆ ಎಲ್ಲ ಕೇಸ್ಗಳನ್ನು ಕೂಡ ತಪ್ಪಿತಸ್ಥ ಅಧಿಕಾರಿ ಅಂದರೆ ಆ ಕನ್ಸರ್ನ್ಡ್ IO ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಇದ್ರೆ, ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಸಿಬ್ಬಂದಿನೂ ಇರ್ತಿರಲಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿನೇ ಇರ್ತಾ ಇರಲಿಲ್ಲ, ಎಲ್ಲರೂ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆಗಿ ಹೋಗ್ಬೇಕಾಗಿತ್ತು. ಆದರೆ ಈ ಪ್ರಕರಣದಲ್ಲಿ ಬಹಳ ಕ್ಲಿಯರ್ ಆಗಿ ಕೋರ್ಟ್ ಕನ್ವಿನ್ಸ್ ಆಗಿದೆ, ಪ್ರಕರಣಕ್ಕೂ ಮತ್ತು ಆ ಏನು ಸಂತೋಷ್ ರಾವ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ವೆರಿ ಕ್ಲಿಯರ್ ಆಗಿದೆ. ಮತ್ತು ಇಲ್ಲಿ ತನಿಖೆಯ ಲೋಪದೋಷಗಳು ಇದೆ, ಮತ್ತು ಇಂಟೆನ್ಷನಲಿ ಇದನ್ನು ಬಾಚಪ್ ಮಾಡಿದ್ದಾರೆ. ಅಂದರೆ ಬಾಚಪ್ ಅಂತ ಹೇಳಿದ್ರೆ ಯಾರನ್ನೋ ಒಬ್ಬ ವ್ಯಕ್ತಿಯನ್ನು ಬೇಕು ಅಂತಲೇ ತಂದಿರಿಸಿದ್ದಾರೆ ಅಂತ ಹೇಳಿ ಕೋರ್ಟಿಗೆ ಬಹಳ ಕ್ಲಿಯರ್ ಆಗಿ ಕನ್ವಿನ್ಸ್ ಆಗಿದೆ. ಅಂದ್ರೆ ಯಾರನ್ನೋ ಬಚಾವ್ ಮಾಡೋದಕ್ಕೆ ಇನ್ಯಾರನ್ನೋ ಬಲಿ ಕೊಟ್ಟರು. ನಿಜವಾದ ನೈಜ ಅಪರಾಧಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಈ ಒಬ್ಬ ಇನ್ನೋಸೆಂಟ್ ಅನ್ನ ತಂದಿಟ್ಟಿದ್ದಾರೆ ಅಂತ ಹೇಳಿ ಬಹಳ ಕ್ಲಿಯರ್ ಆಗಿ ಕೋರ್ಟಿಗೆ ಕನ್ವಿನ್ಸ್ ಆಗಿದೆ. ಅದಕ್ಕಾಗಿನೇ ಅವ್ರು ಏನು ಹೇಳಿದ್ದಾರೆ, ಒಂದು ಮೆಡಿಕಲ್ ಎವಿಡೆನ್ಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇನ್ವೆಸ್ಟಿಗೇಷನ್ ಕೊಡಲಿಲ್ಲ. ಅದು ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ತುಂಬ ಅನುಕೂಲ ಆಗುತ್ತದು. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಅಂದರೆ ಚರ್ಚೆ ನಡಿಬೇಕಾದ್ರೆ ಈ ಥರ ಸುಮಾರು ಕೇಸ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಮರು ತನಿಖೆ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಇಂದಿರಾ ಗಾಂಧಿ ಹತ್ಯೆ ಆದಾಗ 1984ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಖ್ಖರ ಮೇಲೆ ಹಲ್ಲೆ ಆಯಿತು, ಸಿಖ್ ಸಮುದಾಯದ ಮೇಲೆ ಹಲ್ಲೆ ಆಯಿತು. ಆ ಸಂದರ್ಭದಲ್ಲಿ ಆದಂಥ ಹಲ್ಲೆ ಬಗ್ಗೆ ಈಗಲೂ ಕೆಲವೊಂದಿಷ್ಟು ಎನ್ಕ್ವೈರಿ ನಡೀತಾ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಇಟ್ ಈಸ್ ನಾಟ್ ದ್ಯಾಟ್ ಓಲ್ಡ್. ಕೇರಳದಲ್ಲಿನೂ ಕೂಡ ಸಿಸ್ಟರ್ದು ಅಭಯ ಅನ್ನೋ ಪ್ರಕರಣ, ವೀಣಾ ಥಾಮಸ್ ಅಂಥೇಳಿ, ಬೀನಾ ಥಾಮಸ್ ಅಂಥೇಳಿ, 21 year ಶಿ ವಾಸ್ ಅ ಸ್ಟೂಡೆಂಟ್ ಆ ಮಷಿನರಿಯಲ್ಲಿ. 28 years ಆದ ನಂತರ ವರ್ಡಿಕ್ಟ್ ಬಂತು. ಸೊ ಸ್ವಲ್ಪ ಡಿಲೇ ಆಗ್ತದೆ. ಬಟ್ ಹೈಕೋರ್ಟ್ ಕೊಟ್ಟಿರೋದು ಅಂಥದ್ದು
ಖಂಡಿತವಾಗಿ ಈ ಪ್ರಕರಣಕ್ಕೆ ಅನುಕೂಲ ಆಗುತ್ತೆ. ವೆರಿ ಶಾರ್ಟ್ಲಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ತುಂಬ ಬೇಗ ಅಲ್ಲಿ ನಾವು ಅದನ್ನ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಪ್ರಕ್ರಿಯೆ ನಡೆದಿದೆ. ಸಮ್ ಫಾರ್ಮಾಲಿಟೀಸ್ ಆರ್ ಲೆಫ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ತಗೊಳ್ತದೆ ಮತ್ತು 100% ಅಲ್ಲಿ ಜಯ ಸಿಕ್ಕೇ ಸಿಗುತ್ತೆ. ಒಂದು ಸ್ಪಷ್ಟ, ಹೈಕೋರ್ಟ್ ಒಂದು ಸರಿಯಾದಂಥ ದಾರಿಯನ್ನು ಮಾಡಿಕೊಡ್ತು. ಏನಾದರೂ ಒಂದು ಲಾಂಗ್ ಪ್ರೋಸೆಸ್ ಆಗಿದ್ರೆ, ಆ ಪ್ರಕ್ರಿಯೆ ಇನ್ನೂ ತಡ ಆಗಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋದು ಬಹಳ ಕಷ್ಟ ಆಗ್ತಿತ್ತು. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಈಗ ಅಭಿಪ್ರಾಯ ವ್ಯಕ್ತಪಡಿಸಿದೆ, ಇದು ಮರು ತನಿಖೆಗೆ ಯೋಗ್ಯವಾದಂಥ ಪ್ರಕರಣ, ಮುಂದೆ ಏನಿದೆ ನೋಡ್ಕೊಳ್ಳಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀರಿ. ಆಮೇಲೆ ಸಂತೋಷ್ ರಾವ್ನು ಕೂಡ ನಿರಪರಾಧಿ. ಸಂತೋಷ್ ರಾವ್ ನಿರಪರಾಧಿ ಒಂದೇ ಅಲ್ಲ, ಅವ್ರಿಗೆ ಕಂಪೆನ್ಸೇಷನ್ ಕೂಡ ಅಪ್ಲೈ ಮಾಡಿದ್ವಿ. ಅವರು ರಿಜೆಕ್ಟ್ ಮಾಡಿಲ್ಲ. ಅವನಿಗೆ ಯು ಫೈಂಡ್ ದ ಕಂಪೆನ್ಸೇಷನ್ ಇನ್ ಅಪ್ರೋಪ್ರಿಯೇಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ದಾರೆ. ಸೂಕ್ತ ವೇದಿಕೆಯಲ್ಲಿ ನೀವು ಕ್ಲೇಮ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಹೈಕೋರ್ಟ್ ಹ್ಯಾಸ್ ನಾಟ್ ರಿಜೆಕ್ಟೆಡ್. ಇವ್ರು ಅಪೋಸಿಟ್, ಇವರು ಅತ್ಯಾಚಾರಿಗಳ ಪರವಾಗಿ ಏನು ಇದರಲ್ಲಿ ವಾದ ಮಾಡ್ತಾರಲ್ಲ, ಏನು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಾದ ಮಾಡ್ತಾರಲ್ಲ, ಸಂತೋಷ್ ರಾವ್ನು ಕಂಪೆನ್ಸೇಷನ್ ರಿಜೆಕ್ಟ್ ಮಾಡಿದ್ರು. ನಾಟ್ ರಿಜೆಕ್ಟೆಡ್. ಹೈಕೋರ್ಟ್ ಸೂಕ್ತ ವೇದಿಕೆ ಅಲ್ಲ, ಅದಕ್ಕೆ ಸೂಕ್ತ ವೇದಿಕೆಯಲ್ಲಿ ಯು ಕ್ಯಾನ್ ಕ್ಲೇಮ್ ಇಟ್ ಅಂತ ಹೇಳಿದ್ದಾರೆ. ಓಕೆ ಸರ್, ಈಗ ಪ್ರಕರಣದ ವಿಚಾರಕ್ಕೆ ಬರ್ತೀನಿ. ತುಂಬ ಜನ ಈಗಾಗಲೇ ನೋಡಿರ್ತಾರೆ, ಇದು ಏನು ಕೇಸು, ಏನೇನಾಗಿತ್ತು ಅದೆಲ್ಲ ಒಂದಷ್ಟು ಜನರಿಗೆ ಗೊತ್ತಿದೆ. ಆದರೆ ಒಂದಷ್ಟು ಜನಕ್ಕೆ ಅರ್ಧಬರ್ಧ ಗೊತ್ತಿರಬಹುದು, ಇನ್ನೊಂದಷ್ಟು ಜನಕ್ಕೆ ಅದರ ತೀವ್ರತೆ ಅರ್ಥ ಆಗದೇ ಇರಬಹುದು. ಹೀಗಾಗಿ ಇವತ್ತಿನ ವಿಡಿಯೋದ ಪ್ರಮುಖ ಉದ್ದೇಶ ಜನರಿಗೆ ಆ ತೀವ್ರತೆಯನ್ನು ಅರ್ಥ ಮಾಡಿಸೋದು. ಇವತ್ತು ಯಾರದ್ದೋ ಮನೆಯ ಹೆಣ್ಣುಮಗಳಿಗೆ ಅಂತಹ ಅನ್ಯಾಯ ಆಗಿದೆ, ನಾಳೆ ನಮ್ಮ ಮನೆಯ ಬುಡಕ್ಕೂ ಬರಬಹುದು. ಅದನ್ನು ಜನರಿಗೆ ಬಹಳ ಚೆನ್ನಾಗಿ ಅರ್ಥ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಸೌಜನ್ಯ ಎನ್ನುವಂಥ ಹೆಣ್ಣುಮಗಳು ಯಾವ ತಪ್ಪನ್ನೂ ಕೂಡ ಮಾಡಿರಲಿಲ್ಲ. ಯಾವ ತಪ್ಪು ಮಾಡದಂಥ ಹೆಣ್ಣುಮಗಳು ಘೋರವಾದಂಥ ಶಿಕ್ಷೆಯನ್ನು ಅನುಭವಿಸಿ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು. ಅದನ್ನು ನೀಟಾಗಿ ಜನರಿಗೆ ಅರ್ಥ ಮಾಡಿಸ್ಬೇಕು. ಆ ಕಾರಣಕ್ಕಾಗಿ ಈ ಪ್ರಕರಣದ ವಿಚಾರಕ್ಕೆ ಬರ್ತೀನಿ. ಅವತ್ತಿನ ದಿನ ಏನಾಯಿತು? ಸೌಜನ್ಯ ಕಾಲೇಜಿಗೆ ಹೋಗಿದ್ಲು, ಆಮೇಲೆ ಏನಾಯಿತು ಹೇಳ್ಕೊಂಡು ಸರ್. ಆ್ಯಸ್ ಪರ್ ರೆಕಾರ್ಡ್ಸ್, ಅವತ್ತಿನ ದಿನ ಸಾಯಂಕಾಲ ಅಲ್ಲಿ ಪ್ರತಿದಿನ ಸ್ನಾನಘಟ್ಟಕ್ಕೆ ಅಲ್ಲಿ ಒಂದು ಸ್ಟಾಪ್ ಇದೆ, ಬಸ್ ಸ್ಟಾಪ್ ಇದೆ, ಅಲ್ಲಿನೇ ಇಳಿಬೇಕು. ಯಾಕಂದರೆ ಸ್ವಲ್ಪ ಮುಂದೆ ಹೋದರೆ ಅವ್ರ ಮನೆಗೆ ಪಾಂಗಳ ಕ್ರಾಸ್ ಅಂತ ಇದೆ, ಅಲ್ಲಿ ಡೌನಲ್ಲಿ ಇಳ್ಕೊಂಡು ಹೋಗ್ಬೇಕು ಅವಳು. ಅಲ್ಲಿ ಸ್ಟಾಪ್ ಇಲ್ಲ, ಸ್ನಾನಘಟ್ಟದ ಕಡೆ ಸ್ಟಾಪ್ ಇದೆ. ಪ್ರತಿದಿನ ಅವಳು ಮತ್ತು ಇನ್ನೊಂದು ಅವಳ ಜೊತೆಗೆ 3-4 ಹರ್ಷಿತ್ ಅಂತ, ಅನಂತ ವರ್ಷ ಅಂತ, ಅವರೆಲ್ಲ ಅದೇ ಬಸ್ಸಲ್ಲಿ ಬರೋರು. ಅನ್ಫಾರ್ಚುನೇಟ್ಲಿ ಅವತ್ತು ಬೇರೆ ಯಾರೂ ಬರಲಿಲ್ಲ, ಇವಳು ಒಬ್ಬಳೇ ಉಳಿದಿತ್ತು. ಯಾಕಂದರೆ ಎಕ್ಸಾಮಿನೇಷನ್ ಟೈಮು. ವರ್ಷ ಅನ್ನೋಳು ಬರಲಿಲ್ಲ, ಅಲ್ಲೇನೋ ಪ್ರಿಪ್ರೇಷನ್ಸ್ ಇತ್ತಂತ, ಎಕ್ಸ್ಟ್ರಾ ಕ್ಲಾಸ್ ಇತ್ತಂತ, ಅವಳಿಗೆ ಬರಲಿಲ್ಲ. ಇವಳು ಒಬ್ಬಳೇ ಇಳ್ಕೊಳ್ತಾಳೆ. ಮಳೆ ಬರ್ತಾ ಇತ್ತು. ಬಸ್ ಇಂತ್ರ ಇಳಿದ ತಕ್ಷಣವೇ ಕೊಡಿ ಓಪನ್ ಮಾಡ್ತಾಳೆ. ಕೊಡಿ ಓಪನ್ ಮಾಡಿ ನೋಡಿ, ಇದು ನಾವು ಯಾವತ್ತಿಗೂ ಕೂಡ ಪ್ರಾಕ್ಟಿಕಲ್ ಯೋಚನೆ ಮಾಡಬೇಕು, ಸುಮ್ಮನೆ ಏನೋ ಹೇಳಿದ್ದು ಬೀಳಿದ್ದು ಅಲ್ಲ. ಆ ಸಂದರ್ಭದಲ್ಲಿ ನಾವೇ ಇದ್ದರೆ ಏನು ಮಾಡ್ತಿದ್ವಿ? ಬಸ್ ಇಂತ್ರ ಇಳಿದ ತಕ್ಷಣವೇ ಕೊಡೆ ಓಪನ್ ಮಾಡ್ತಾರೆ. ಮಳೆ ಇದ್ದರೆ ನಾವು ಹಾಗೆ ಮಾಡ್ತೀವಿ ತಾನೆ. ಓಪನ್ ಮಾಡಿದಾಳೆ. ಆವಾಗ ಅವಳ ಕೊಡೆ ಇರೋದ್ರಿಂದ ಯಾರು ಅಂತ ಕಿಡ್ನ್ಯಾಪ್ ಮಾಡೋದಕ್ಕೆ ಒಂದು ಟೀಮ್ ಇರ್ತದೆ. ಇವ್ರದ್ದು ಮೋಡಸ್ ಆಪರಂಡಿ ಏನಂತ ಹೇಳಿದ್ರೆ, ಅದನ್ನು ಲಿಫ್ಟ್ ಮಾಡೋಕ್ಕೆ ಒಂದು ಟೀಮ್ ಇರ್ತದೆ. ಇಂಥವ್ರನ್ನೇ ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಟೀಮ್ ಇರ್ತದೆ. ಇಂಥವಳು ಇಂಥವನು ಅಂತ ಹೇಳೋದಕ್ಕೆ ಅವರು ಸೂಚನೆ ಕೊಟ್ಟಿದ್ದಾರೆ, ಇಂಥವಳು ಅಂಥೇಳಿ. ಯಾರು ಅವಳು ಅಂತ ಇವ್ರು ಸರಿಯಾಗಿ ಗೊತ್ತಿಲ್ಲ. ಮಳೆ ಬರ್ತಾ ಇದೆ, ಕೊಡೆ ಹಿಡ್ಕೊಂಡಿದ್ದಾರೆ. 100 ಮೀಟರ್ಸ್ ಮುಂದೆ ಹೋಗಿದ್ದಾಳೆ. ಆ 100 ಮೀಟರ್ಸ್ ಹೋಗ್ಬೇಕಾದ್ರೆ ನೋಡಿ ಇದು ಎಷ್ಟು ಪ್ರಾಮುಖ್ಯತೆ. ಸ್ನಾನಘಟ್ಟದಲ್ಲಿ ಇಳಿದ್ಲು. ಸ್ನಾನಘಟ್ಟದಲ್ಲಿ ಇದನ್ನಿದೆ, ಏನು CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾ ಇದೆ. ಅಲ್ಲಿಂದ ಮತ್ತೆ ಒಂದು 4 ಹೆಜ್ಜೆ ಮುಂದೆ ಹೋದ್ಲು. ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯದ ಮೇನ್ ಗೇಟ್ ಇದೆ, ಲೆಫ್ಟ್ ಸೈಡ್. ಅವಳ ಲೆಫ್ಟ್ ಸೈಡ್ ಹಿಂಗೆ ಪ್ಲಾಟ್ಫಾರ್ಮಲ್ಲಿ ಹೋಗ್ತಾ ಇದ್ದಾರೆ. ಎಡಗಡೆ ದೊಡ್ಡ ಗೇಟ್ ಇದೆ, ಪ್ರಕೃತಿ ಚಿಕಿತ್ಸಾಲಯ. ಸೌಜನ್ಯ ಹೋಗ್ತಾಳಲ್ಲ ನಡ್ಕೊಂಡು. ಹಿಂದೆ ಸ್ನಾನಘಟ್ಟದಲ್ಲಿದೆ, ಬಲ್ಗಡೆ ಎಡಗಡೆ ಪ್ರಕೃತಿ ಚಿಕಿತ್ಸಾಲಯ, ಬಲ್ಗಡೆ ಬಸ್ ಸ್ಟ್ಯಾಂಡ್ ಇದೆ. ಅದರ ನಡುವೆನೇ 3 CC ಕ್ಯಾಮ್ರಾಗಳ ನಡುವೆ ನಡ್ಕೊಂಡು ಹೋಗ್ತಾಳವಳು. ಹೋದಾಗ ಅರೌಂಡ್ 4:30, 4:15 ಅವಳನ್ನ ಎತ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ತಾವು ಕೂಡ ಇದನ್ನು ನೋಡಿದಿರಿ, ಸ್ಪಾಟ್ ನೋಡಿದಿರಿ. ಇಲ್ಲಿ ಈಗ ಬರ್ತದೆ ಕಾಂಟ್ರಡಿಕ್ಷನ್ ಇರೋದು ಎಲ್ಲೇ, ಸಂಶಯ ಬರೋದು ಎಲ್ಲಿ ಅಂಥೇಳಿ. ಸೌಜನ್ಯ ಹತ್ತಿರ ಕೊಡೆ ಇತ್ತ, ಕಾಲಲ್ಲಿ ಚಪ್ಪಲಿ ಇದ್ವಾ, ಡೆಡ್ ಬಾಡಿ ಬಿದ್ದಿದ್ದು ಎಲ್ಲೇ ಅಂತ ಹೇಳಿದರೆ, ಅವಳು ಹೋಗ್ತಾ ಇದ್ಲಲ್ಲ ಮೇನ್, ಅದ್ರ ರಸ್ತೆ ಇರೋದು ಒಂದು 15 ಅಡಿ ರಸ್ತೆ ಇದೆ. ಮೇನ್ ಸ್ಟೇಟ್ ಹೈವೇ 15 ಅಡಿ ರಸ್ತೆ ಇದೆ. ರಸ್ತೆ ಪಕ್ಕ ಬರೀ 3 ಅಡಿ ಕಚ್ಚಾ ರೋಡ್ ಇದೆ, ಕಚ್ಚಾ ಮಣ್ಣು ಇದೆ. 3 ಅಡಿ. ಆ 3 ಅಡಿ ಆದ ತಕ್ಷಣ ಫುಲ್ ಸ್ಟೀಪ್ ಇದೆ. ಆ ಸ್ಟೀಪ್ ಏನಿದೆಯಲ್ಲ, ಆ ಸ್ಟೀಪ್ ಇದ್ದ ತಕ್ಷಣ ಹಳ್ಳ ಇದೆ. ರಭಸವಾಗಿ ಆ ಟೈಮಿಗೆ ಮಳೆಗಾಲ ಇದ್ದಂಥ ಟೈಮ್ ಅದು.
ಆನಂತರ ಮಳೆಗಾಲ ಇದ್ದಾಗ ಮಲೆನಾಡಲ್ಲಿ ಇದ್ದವರಿಗೆ ತಮಗೂ ಗೊತ್ತು, ಮತ್ತು ರೂಢ ಇರ್ತದೆ, ಪಾಚಿ ಇರ್ತದೆ, ಆಮೇಲೆ ಆ ಬಳ್ಳಿಗಳಿರ್ತದೆ, ಅಲ್ಲಿ ಯಾರು ಒಬ್ಬರು ನಡ್ಕೊಂಡು ಹೋಗೋಕ್ಕಾಗಲ್ಲ, ಇಳಿಯೋದಕ್ಕೂ ಆಗಲ್ಲ. ಆ ಸ್ಟೀಪಲ್ಲಿನೇ ದೊಡ್ಡದು ಹಳ್ಳ ಇದೆ, ಆ ಹಳ್ಳದ ಪಕ್ಕನೇ ಡೆಡ್ ಬಾಡಿ ಬಿತ್ತಿದೆ. ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದು ಅವತ್ತು ಏನಾಯಿತು ಅಂತ ಹೇಳಿದರೆ, ಅಲ್ಲಿಂದ ಎತ್ಕೊಂಡು ಹೋಗಿದ್ದಾರೆ ಇಷ್ಟೇ. ಆ ಜಾಗದಿಂದ ಅವಳನ್ನು ಆ ಒಂದು ಟೀಮ್ ಬಂತು, ಕೊಡೆ ಹಿಡ್ಕೊಂಡಿದ್ದಾಳೆ. ಇವಳು ವರ್ಷ ಹೌದಾ ಅಲ್ಲ ಅಂತ ಡೌಟ್ ಆಗಿದೆ. ವರ್ಷ, ನಾನು ನೆನಪಿಟ್ಕೊಳ್ಳಿ, ನಾಟ್ ಸೌಜನ್ಯ, ವರ್ಷ ಹೌದೋ ಅಲ್ಲ ಅಂತ. ಹೌದು ಹೌದು ಅಂಥೇಳಿ ಅವಳನ್ನ ಒಳಗಡೆ ಜಕ್ಕೊಂಡು ಬಿಟ್ಟಿದ್ದಾರೆ. ಕೊಡೆನೂ ಸಮೇತ ಒಳಗಡೆ ಜಕ್ಕೊಂಡಿದ್ದಾರೆ. ಜಕ್ಕೊಂಡು ಇಮ್ಮಿಡಿಯೇಟ್ ಆಗಿ ಹೋಗ್ತಾನೆ ಈ ಟ್ಯಾಗ್ ನೋಡ್ತಾರೆ. ಟ್ಯಾಗ್ ಐ ಡಿ ಕಾರ್ಡ್ ಇರ್ತದಲ್ಲ, ಅವಾಗ ಸೌಜನ್ಯ ಅಂತ ಇರ್ತದೆ. ಇನ್ನೇನು ಮಾಡಬೇಕು? ಅವರು ತಗೊಳಕ್ ಬಂದಿದ್ದು, ಲಿಫ್ಟ್ ಮಾಡಕ್ ಬಂದಿದ್ದು ವರ್ಷನ. ಮಿರಾಕ್ಯುಲಸ್ಲಿ ಏನಂತಂದ್ರೆ, ಸೌಜನ್ಯ ಮತ್ತೆ ವರ್ಷ ಇಬ್ರು ಹಾಗೆ ಇದ್ದಾರೆ ನೋಡಕ್ಕೆ, ಸೇಮ್ ಏಜ್, ನೋಡಕ್ಕೂ ಹಾಗೆ ಇದ್ದಾರೆ. ಇಬ್ಬರು ಮನೇನೂ ಆಲ್ಮೋಸ್ಟ್ ಸೇಮ್ ಇದರಲ್ಲೇ ಇದೆ. ಬೆಂಗಳೂರಿನಲ್ಲಿ ಅಕ್ಕಪಕ್ಕ ಅಲ್ಲ, ಮಲೆನಾಡಲ್ಲಿ ಅಕ್ಕಪಕ್ಕ ಅಂದ್ರೆ ಒಂದು ಇದನ್ನ ದಾಟಿ ಇನ್ನೊಂದು ಇದ್ರ ಕಡೆ ಸೇಮ್ ರೂಟಲ್ಲಿನೇ ಇದೆ. ಮತ್ತೆ ಅಂದ್ಕೊಳ್ಳಿ ಏನ್ ಮಾಡ್ಬೇಕು? ಇವ್ರು ಏನು ಲಿಫ್ಟ್ ಮಾಡ್ಕೊಂಡು ಹೋಗಿದಾರಲ್ಲ, ದೇ ಆರ್ ಆಲ್ ಪ್ರೊಫೆಷನಲ್ ರೇಪಿಸ್ಟ್. ಅವರು ಇದು ಒಂದೇ ಅಲ್ಲ ಅವ್ರಿಗೆ ಮಾಡಿದ್ದು, ಸುಮಾರು ಮಾಡಿದ್ದಾರೆ. ಹುಡುಗಿ ಸಿಕ್ಕಿದಾಳೆ, ಮತ್ತೆ ಮುಗಿಸ್ಬಿಡೋಣ ಅಂತ ತೀರ್ಮಾನ ತಗೊಂಡಿದ್ದಾರೆ. ಆಮೇಲೆ ನೋಡ್ಕೊಂಡ್ರಾಯ್ತು ಹುಡುಗಿ ಸಿಕ್ಕ ಅವ್ರಿಗೆ. ದಿಟ್ ಇಸ್, ಈಗ ನಮಗೆ ಅದು ವೆರಿ ಒಂಥರ ಶಾಕಿಂಗ್. ಅದು ಈ ಥರ ಏನೋ ಹಂಗೆ ಒಂದು ಹುಡುಗಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಜನಸಾಮಾನ್ಯರು ಶಾಕಿಂಗ್ ಆಗಿ ನೋಡೋದು. ಬಟ್ ಟು ದೆಮ್ ದಿನ ಮಾಡ್ತಾರೆ. ಅವ್ರಿಗೆ ದಿನ ಅಂದರೆ ಪ್ರತಿದಿನ ಅದೇ ಕೆಲಸ ಅವ್ರಿಗೆ. ಸಿಕ್ಕಿದಾಳ, ಇನ್ನೊಂದು ಸಿಕ್ಕಿದೆ, ಒಂದು ಬೇಟೆ ಇದ್ದಂಗೆಪ್ಪ, ಒಂದು ಕುರಿನೋ ಕೋಳಿನೋ ಸಿಕ್ಕಿದೆ, ಮುಗಿಸ್ಬಿಡೋಣ ಹಂಗೆ ತೊಗೊಂಡೋದ್ರು. ಅಲ್ಲಿ ತೊಗೊಂಡು ಹೋಗ್ತಾರೆ ಅವಳನ್ನ. ಅಷ್ಟೊತ್ತಿಗೆ ಒಂದು 5 ಗಂಟೆ ಆಗಿರ್ತದೆ, ಜಿಟಿ ಮಳೆ ಇರ್ತದೆ, 5 ಗಂಟೆ ಇರ್ತದೆ. ಇವಳು ಕಿರ್ಚಾಡ್ತಾ ಇರ್ತಾಳೆ. ನೀವು ಕೇಳಬಹುದು, ಮತ್ತು ರಿಸಾರ್ಟಿಗೆ ಹೋದರೆ ಯಾರು ನೋಡಲ್ವಾ ಅಂತೇಳಿ. ಆ ರಿಸಾರ್ಟ್ ಹೆಂಗಿದೆ ಅಂದರೆ ಕಾಟೇಜ್ ಬೈ ಕಾಟೇಜ್. ಕರೆಕ್ಟ್ ಒಂದು ಕಾಟೇಜ್ ನಂಬರ್ 10ಗೆ ಹೋಗಿ ನಿಂದಿಸ್ತಾರೆ. ಕೂಗಾಡ್ತಾ ಇರ್ತಾಳೆ ಅವಳು. ಕೂಗಾಡ್ಬೇಕಾದ್ರೆ ಅಲ್ಲಿ ಒಬ್ಬ ನೋಡ್ತಾನೆ, ಹುಡುಗ, ಆ ಹೋಟೆಲ್ನಲ್ಲಿರೋ ಹುಡುಗ ನೋಡ್ತಾನೆ. ನೋಡಿ ಆಮೇಲೆ ಒಳಗಡೆ ಅವಳನ್ನ ಕರ್ಕೊಂಡು ಹೋಗಿ, ಕಾಟೇಜ್ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಸಿಕ್ಕಾಪಟ್ಟೆ ಅವಳು ಯಾವತ್ತಿಗೂ ಕೂಡ ಅವಳು ಕಾಂಪ್ರಮೈಸ್ ಆಗೋದೇ ಇಲ್ಲ. ಆ ಇದ್ರದ್ದು ಮತ್ತು ಬರುವಂತಹ ಔಷಧಿ ಕುಡಿಸ್ತಾರೆ ಅವಳಿಗೆ. ಇದ್ರದ್ದು ಉಲ್ಲೇಖ ಎಲ್ಲಿದೆ ಅಂತ ಹೇಳಿದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿದೆ. ಒಂದು ಲಿಕ್ವಿಡ್ ಐಡೆಂಟಿಫೈ ಆಗಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕೂಡ ಅದು ಇದೆ. ಸಮ್ ಜ್ಯೂಸ್ ಇದೆ ಇದರಲ್ಲಿ. ಇಟ್ ಈಸ್ ನಾಟ್ ಅ ಡೈಜೆಸ್ಟಿವ್ ಸಿಕ್ರೇಷನ್, ಅಂದರೆ ಜೀರ್ಣಾಂಗದಲ್ಲಿ ಆದಂತಹದ್ದೆಲ್ಲ ಸುಮಾರು ಸಿಕ್ರೇಷನ್ ಆಗುತ್ತೆ ನಮ್ಮ ನ್ಯಾಚುರಲ್ ಆಗಿ. ಬಟ್ ಇದು ಅಲ್ಲ, ಬೇರೆ ಒಂದು ಜ್ಯೂಸ್ ಕುಡಿಸಿದೆ ಅದು ಇರೋದು ಅಂತ ಉಲ್ಲೇಖ ಆಗಿದೆ. ಆ ಮತ್ತು ಬರುವಂತಹ ಜ್ಯೂಸನ್ನು ಕುಡಿಸಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅದಾದಮೇಲೆ ಅವಳನ್ನ ಅಲ್ಲಿಂದ ಕರ್ಕೊಂಡು ಬರ್ತಾರೆ ಪೂರ್ತಿ. ಅವ್ರಿಗೆ ಇದನ್ನಾಗಲ್ಲ, ಯಾಕಂದರೆ ಇಲ್ಲಿ ಏನಾಗ್ತದೆ, ಸಡನ್ನಾಗಿ ಅರೌಂಡ್ 6 o'clock ಒಂಥರ ಪ್ಯಾನಿಕ್ ಶುರು ಆಗ್ಬಿಡ್ತದೆ ಜನರಲ್ಲಿ. 6 ಗಂಟೆ 7 ಗಂಟೆ 8 ಗಂಟೆ ಆದಂಗೆ ಮಾಬ್ ಅದು ಬಲ್ಜ್ ಆಗ್ತಾ ಹೋಗ್ತದೆ. ಇವ್ರಿಗೆ ಭಯ ಶುರು ಆಗುತ್ತೆ. ಅಲ್ಲಿಂದ ಎಷ್ಟಿದು ನಾನು ಹೇಳ್ತಾ ಇರೋ ಜಾಗೆ ಧರ್ಮಸ್ಥಳದಿಂದ ಹಾರ್ಡ್ಲಿ ಒಂದು 2-3 ಕಿಲೋಮೀಟರ್ಸ್ ಇಷ್ಟೇ ಇದೆ, 2-3-4 ಈ ರೇಂಜಲ್ಲಿನೇ ಇದೆ. ಅವ್ರಿಗೆ ಭಯ ಶುರು ಆಗ್ತದೆ. ಇಲ್ಲಿದ್ದವ್ರು ಹೇಳ್ತಾರೆ ಜನ ಎದ್ದೇಳ್ತಾ ಇದ್ದಾರೆ ಅಂತೇಳಿ ಪ್ರತಿಭಟನೆ ಒಂದು ಜನರಲ್ಲಿ ಒಂದು ಆಕ್ರೋಶ ಸ್ಟಾರ್ಟ್ ಆಗುತ್ತೆ. ಇವ್ರು ಅಲ್ಲಿಂದ ಶಿಫ್ಟ್ ಮಾಡ್ಬೇಕಾದ್ರೆ ಅವನೊಬ್ಬನು ಹುಡುಗ ನೋಡಿದ್ನಲ್ಲ, ಇವಳನ್ನ ಕರ್ಕೊಂಡು ಬರ್ಬೇಕಾದ್ರೆ ಮತ್ತೆ ಅವನು ಪ್ರಶ್ನೆ ಮಾಡ್ತಾನೆ. ನೀವು ಹಿಂಗೆಲ್ಲ ಕರ್ಕೊಂಡು ಬರಬಾರ್ದು, ಇಲ್ಲಿ ಹೆಣ್ಮಕ್ಳಿಗೆ ಈ ರೀತಿ ಮಾಡಬಾರ್ದು, ನೀವು ನಮ್ಮಿದ್ರಲ್ಲಿ ಅವಕಾಶ ಇಲ್ಲ ಅಂದ್ಕೊಳ್ಳಿ ಅವನಿಗೆ ಹೊಡಿತಾರೆ ಅಲ್ಲಿ. ಆನಂತರ ಅವನು ಇವ್ರ ಹತ್ರ ದುಡ್ಡು ತಗೊಂಡಿರ್ತಾನೆ. ಅವನು ಏನು ಕೇಳ್ತಾನಲ್ಲ, ನೀ ಹೆಣ್ಮಕ್ಳನ್ನ ಯಾಕೆ ನೀವು ಹಿಂಗೆ ಕರ್ಕೊಂಡು ಬರ್ತೀರಿ ಅವನು ಅಂದಾಗ ಅವನಿಗೆ ಹೊಡಿತಾರೆ. ಅವನು ಇವ್ರ ಹತ್ರ ದುಡ್ಡು ಇಸ್ಕೊಂಡಿರ್ತಾನೆ. ನೀನು ದುಡ್ಡು ಕೊಟ್ಟು ಮಾತಾಡು ಅಂತ ಹೇಳ್ತಾರೆ. ನಾನು ಇಂಥಲ್ಲಿ ನಿಮ್ಗೆ ಹೇಳ್ತಾ ಇರೋದು ಆ್ಯಕ್ಚುಯಲ್ ಏನು ನಡೆದಿದೆ ಅದನ್ನೇ ಹೇಳ್ತಾ ಇದ್ದೀನಿ, ವರ್ಡ್ ಟು ವರ್ಡ್. ಇದರಲ್ಲಿ ಬೇರೆ ಇಮ್ಯಾಜಿನೇಷನ್ ಇಲ್ಲ. ಮರು ತನಿಖೆ ಆಗಲಿ, ಎಲ್ಲನೂ ಕೂಡ ಬರ್ತದೆ. ಇಲ್ಲಿ ಒಂದು ಯೂಟ್ಯೂಬಲ್ಲಿ ತಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ, ನಾಳೆ ಇಡೀ ಜಗತ್ತಿಗೆ ನಾನು ಹೇಳ್ತಾ ಇರೋದು ಜಾಹೀರಾಗ್ತದೆ. ಅವಾಗ ಅವನಿಗೂ ಹೊಡೆದು ಕಳಿಸ್ತಾರೆ. ಆವಾಗ ಸೌಜನ್ಯದ ಕೈ ಅಂದರೆ ಒಳಗಡೆ ಹೋಗ್ತಾ ಇರಲಿಲ್ಲ. ನೋಡಿ, ಪ್ರಾಕ್ಟಿಕಲ್ ಆಗಿ ಇಟ್ ಈಸ್ ನಾಟ್ ಲೈಕ್ ಎ ಸಿನಿಮಾದಲ್ಲಿ ಬರೀ ಹಾಗೆ ಒಂದು ಇದನ್ನು ತೋರಿಸ್ಬಿಡ್ತಾರೆ, ಹಿಂಗೆ ಕಿಡ್ನಾಪ್ ಮಾಡಿದ್ರು ತೊಗೊಂಡ್ರು ಹೋದ್ರು ಅಂತ. ಒಬ್ಬಳು ಇದನ್ನು ಮಾಡ್ಬೇಕಾದ್ರೆ ಕೈನೂ ಕೂಡ ಈ ಎಳ್ಕೊಳಕ್ಕಾಗಲ್ಲ ಅವ್ರಿಗೆ.
ಕಾರಲ್ಲಿ ಎಳ್ಕೊಳಕ್ಕಾಗಲ್ಲ. ಆದರೂ ಅವಳು ಇದನ್ನ ಮಾಡ್ತಿರ್ತಾಳೆ, ಕೈ ಪೂರ್ತಿ ಹಿಂಗೆ ತಿರುವಿ ಅವಳನ್ನ ಪೂರ್ತಿ ತಿರುವಿ ಒಳಗಡೆ ಆ ಕುರಿ ಕೋಳಿಗೆ ದಬ್ತಾರಲ್ಲ ಹಂಗೆ ದಬ್ತಾರೆ. ಹಂಗೆ ಮಾಡ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಅಲ್ಲಿಂದ ಈ ಒಂದು ಪೀಲಿಯಾ ಅಂತ ಒಂದು ಊರಿದೆ ಗುರುವಾಯನ ಕೆರೆಗೆ ಸಮೀಪ. ಅಲ್ಲಿ ಈ ಒಂದು ಫಾರ್ಮ್ ಹೌಸ್ ಇದೆ ಯಾರ್ದು. ಅಲ್ಲಿ ಕರ್ಕೊಂಡು ಹೋದಾಗ ಒಬ್ಬಳ ಯಾರನ್ನೂ ಎತ್ಕೊಂಡು ಬರ್ತಾ ಇದ್ದಾರಲ್ಲ ದಣಿ ಅಂಥೇಳಿ ವಾರಜಾಚಾರ್ತಿ ಅನ್ನೋಳು ನೋಡ್ತಾಳೆ, ಅವರು ಮನೆ ಕೆಲಸದವಳು. ಇವರು ಮತ್ತು ಅಲ್ಲೇ ಇದು ಮಾಡ್ತಾರೆ, ಪೇನ್ ಆದಾಗ ಮತ್ತೆ ಅವಳಿಗೆ ಎಚ್ಚರ ಆಗುತ್ತೆ. ಅಲ್ಲಿನೂ ಕೂಡ ಅದೇ ರೀತಿ ಅವಳಿಗೆ ಮಾಡ್ತಾರೆ, ಎಚ್ಚರ ತಪ್ಪಿಸಿ ಮತ್ತೆ ಒಂದು ಸೆಕೆಂಡ್ ಇದು ಮಾಡ್ತಾರೆ. ಅಲ್ಲಿ ಸ್ವಲ್ಪ ಹೊಡೆದಾಟ ಎಲ್ಲ ಇದನ್ನಾಗುತ್ತೆ, ಬ್ಲಡ್ ಸ್ಟೇನ್ ಬರ್ತದಲ್ಲಿ. ಇವಳು ನೋಡ್ತಾಳೆ ಅದನ್ನ, ಹಿಂಗೇನೋ ಆಗ್ತಾ ಇದೆ ಅಂಥೇಳಿ. ಆ ವಾರಜಾಚಿ ಇರಬೇಕಲ್ಲ ಅಥವಾ ಊರು ಬಿಟ್ಟು ಹೋಗಿರ್ಬೇಕು. ಎಲ್ಲಿದ್ದಾಳೆ ಅವಳು? ಅದೇ ಪೀಲಿಯಾದ ಅದೇ ಬಾವಿಯಲ್ಲಿ ಸ್ವಲ್ಪ ಇದನ್ನಾದ್ಮೇಲೆ ಅವಳು ಸತ್ತು ಹೋಗ್ತಾಳೆ. ದೇಹ ಬಾವಿಯಲ್ಲಿ ಪತ್ತೆ ಆಗುತ್ತೆ. ಬಾವಿಯಲ್ಲಿ ಎಂಥ ಬಾವಿ ಅಂದರೆ ನಮ್ಮ ಬಯಲುಸೀಮೆ ಕಡೆ ಇರೋ ದೊಡ್ಡ ದೊಡ್ಡ ಬಾವಿ ಅಲ್ಲ, ಅಲ್ಲಿರೋ ಚಿಕ್ಕದ ಬಾವಿ. ಯಾರು ಅಲ್ಲಿ ಜಿಗಿಯೋದಕ್ಕೂ ಆಗಲ್ಲ. ಯಾಕಂದ್ರೆ ಒಂದು ಜಿಗಿಬೇಕಂತ ಹೇಳಿದ್ರೆ ಅದು ಹಿಂಗೆ ಜಂಪ್ ಮಾಡ್ಬೇಕಾದ್ರೆ ಎದುರುಗಡೆ ಗೋಡೆ ಅದು ರೇಡಿಯಸ್ ತುಂಬ ಕಡಿಮೆ ರೇಡಿಯಸ್ ಇರ್ತದೆ, ಅದು ಬಡ್ದಿರ್ತದೆ. ಹಿಂಗಾಗಿ ಅಲ್ಲಿ ಬಿದ್ದು ಹಿಂಗೆ ಸ್ಟ್ರೇಟ್ ಬೀಳುವಂಥ ಇದನ್ನೇ ಇಲ್ಲ ಅಲ್ಲಿ, ವೆರಿ ಚಿಕ್ಕದು ಇದನ್ನು. ಅಲ್ಲಿ ಅವಳು ಡೆಡ್ ಬಾಡಿ ಬಿದ್ದಿರ್ತದೆ. ಆ ಡೆಡ್ ಬಾಡಿಗೆ ಒಂದು ಹಗ್ಗ ಕಟ್ಟಿರ್ತಾರೆ. ನೋಡಿದ್ದೀರಾ ಈ ಥರ ಯಾರಾದರೂ ಬಿದ್ದು ಸಾಯೋದು? ಬಾವಿಯಲ್ಲಿ ಯಾರಾದರೂ ಹಗ್ಗ ಕಟ್ಕೊಂಡು ಬಂದು ನಾನು ಸುಸೈಡ್ ಮಾಡ್ಕೋಬೇಕಂತ ಯಾರಾದರೂ ಸಾಯ್ತಾರ? ಅವಳಿಗೆ ಸತ್ತಾಗ ಅವಳ ಬಾಡಿಗೆ ಒಂದು ಹಗ್ಗ ಇರ್ತದೆ ಅಲ್ಲಿ, ಅದನ್ನು ಲಿಫ್ಟ್ ಮಾಡ್ತಾರೆ. ಲಿಫ್ಟ್ ಮಾಡಿದ್ಮೇಲೆ ಇಡೀ ಬಾವಿನೇ ಮುಚ್ತಾರೆ. ಬಾವಿ ಇಲ್ಲವೇ ಇಲ್ಲ. ನನ್ನ ಹತ್ರ ಆ ಫೋಟೋ ಕೂಡ ಇದೆ. ಬಾವಿ ಇದ್ದಿದ್ದು, ಬಾವಿ ಮುಚ್ಚಿ ಹಾಕಿದ ಫೋಟೋನು ಕೂಡ ನನ್ನ ಹತ್ರ ಇದೆ. ಸಾಕ್ಷಿ, ಜ್ವಲಂತ ಸಾಕ್ಷಿ, ಜೀವಂತ ಸಾಕ್ಷಿ ಇದ್ದಂಥವಳನ್ನ ಕೊಂದಾಕ್ತಾರೆ. ಇದಾಗಿದ್ದು ಯಾವಾಗ ಅಂದರೆ ಅವಳು ನೋಡಿದ್ದು ಒಂದು 2-3 months ಆದಮೇಲೆ ಅವಳು ಟಿವಿನಲ್ಲಿ ಬಂದ ಮೇಲೆ ವಾರಜಾಚಾರ್ತಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಇದೇ ಸಾಯಂಕಾಲ ನಾನು ನೋಡಿದ್ದು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ನಡೀತದೆ. ಬಟ್ ಅವತ್ತಿನ ದಿನ ಈ ನಾನು ಹೇಳಿದ್ನಲ್ಲ, ಆ ಪೀಲಿಯಾದಲ್ಲಿ ಫಾರ್ಮ್ ಹೌಸ್ನಲ್ಲಿ ತೊಗೊಂಡು ಬಂದಾಗ ಹತ್ತತ್ರ ಒಂದು 7:30-8 ಗಂಟೆ ಆಗಿರ್ತದೆ. 8 ಗಂಟೆಗೆ ಇಲ್ಲಿ ದೊಡ್ಡದು ಮಟ್ಟದಲ್ಲಿ ಜನ ಸೇರಿಬಿಡ್ತಾರೆ. ಎಲ್ಲಿ ಹೋದ್ಲು ಸೌಜನ್ಯ? ಕಾಡಲ್ಲೆಲ್ಲ ಹುಡುಕ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಒಂದು ಯೂಟ್ಯೂಬ್ನಲ್ಲಿ ಡಿಸ್ಕಷನ್ ಆಗಬೇಕಾದ್ರೆ ಒಬ್ಬರು ರಿಟೈರ್ಡ್ SP ಅವರು ಕೂಡ ಈ ಪ್ರಶ್ನೆಯನ್ನು ಕೇಳಿದ್ರು. ಕಾಡಲ್ಲಿ ಯಾಕ್ರಿ ಹುಡುಕಬೇಕು? ನಿಮ್ಮ ಮನೆ ಮಗು ಏನಾದರೂ ಕಳುವ ಆದರೆ, ಅಂದರೆ ಮಿಸ್ಸಿಂಗ್ ಆದರೆ ಕಾಡಲ್ಲಿ ಹುಡುಕ್ತೀರಾ ನೀವು? ಫ್ರೆಂಡ್ ಮನೆಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡಲ್ಲಿ ಹುಡುಕ್ಬೇಕು, ರೈಲ್ವೆ ಸ್ಟೇಷನಲ್ಲಿ ಹುಡುಕ್ಬೇಕು. ಕರೆಕ್ಟ್, ಅವರ ತರ್ಕನೂ ಕರೆಕ್ಟ್ ಇದೆ. ಕಾಡಲ್ಲಿ ಯಾಕೆ ಹುಡುಕ್ತಾರಂತ ಹೇಳಿದ್ರೆ, ಅಲ್ಲಿ ನಿರಂತರವಾಗಿ ಕಾಡಲ್ಲಿ ಹೆಣ ಸಿಗ್ತಾ ಇರ್ತವೆ. ಅದು ಅಲ್ಲಿ ಜನಗಳಿಗೆ ಕಾಮನ್ನು, ನಮಗಲ್ಲ. ನಾವು ಅಲ್ಲಿ ಬರೀ ಭಕ್ತರು, ನಾವು ಬರೀ ದರ್ಶನ ಮಾಡ್ಕೊತ ಹೋಗ್ತೀವಿ, ಸ್ನಾನಘಟ್ಟದಲ್ಲಿ ಸ್ನಾನ ಮಾಡ್ತೀವಿ, ದರ್ಶನ ಮಾಡ್ತೀವಿ, ಅನ್ನಪ್ರಸಾದ ಕ್ಷೇತ್ರದಲ್ಲಿ ಅನ್ನಪ್ರಸಾದ ಮಾಡ್ತೀವಿ, ಬರ್ತೀವಿ. ಅಲ್ಲಿ ಸ್ಥಳೀಯರಿಗೆ, ಧರ್ಮಸ್ಥಳ, ನೆಲ್ಯಾಡಿ, ಏನು ಪೂರ್ತಿ ಬೆಳ್ತಂಗಡಿ, ಉಜಿರೆಯಲ್ಲಿರುವಂಥ ಜನರಿಗೆ ಹೆಣಗಳನ್ನು ನೋಡೋದು ಬಹಳ ಸಹಜ. ಕಲ್ಲೇರಿ ಕಾಡಿದೆ, ಪೆಟ್ರೋಲ್ ಬಂಕ್ ಇದೆ, ಅದ್ರ ಹಿಂದ್ಗಡೆ ಇರೋದೆಲ್ಲ ಕಲ್ಲೇರಿ ಬೆಟ್ಟ, ಅಲ್ಲಿ ಮಾತ್ರ ಹೆಣಗಳು ನಿರಂತರವಾಗಿ ಸಿಗ್ತವೆ. ಹಿಂಗಾಗಿ ಕಾಡಲ್ಲಿ ಹುಡುಕ್ತಾರೆ. ಅಲ್ಲಿ ಎಲ್ಲಿ ಉಳ್ಳು ಕೂಡ ಇದೇ ರೀತಿ ಉಪಯೋಗಿಸ್ಕೊಂಡು ಕಾಡಲ್ಲಿ ಎಸೆದಿರ್ಬೋದು ಹೆಣ ಅಂತ ತಿಳ್ಕೊಂಡು ಕಾಡೆಲ್ಲ ಹುಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ನನ್ನ ಪ್ರಕಾರ ಪ್ರಕೃತಿ ಚಿಕಿತ್ಸಾಲಯ ಸೆಕ್ಯೂರಿಟಿ ಕೊನೆಯದಾಗ ನೋಡಿರ್ತಾನೆ, ಅಲ್ಲಿಂದ ಆಚೆಗೆ ಸೌಜನ್ಯ ಯಾರು ನೋಡಿಲ್ಲ. ಹೌದು, ಲಾಸ್ಟ್ ನೋಡಿದ್ದು ಅವನೇ. ಅದೇ ಆ ಜಾಗದಿಂದ ಸ್ವಲ್ಪ ದೂರದಲ್ಲೇ ಹುಡುಕಿದ್ವಿ ಎಲ್ಲರೂ. ಒಂದು 50 ಮೀಟರ್, 100 ಮೀಟರು ಅಲ್ಲ, ಒಂದು 50 ಮೀಟರ್ ಆ ಸೆಕ್ಯೂರಿಟಿ ನೋಡಿರ್ತಾನೆ. ಜೊತೆಗೆ ಇನ್ನೊಂದು ಆ್ಯಡ್ ಮಾಡ್ಬೇಡ, ಸೌಜನ್ಯ ಮಾವನ್ನು ನೋಡ್ಕೊಂಡು ಹೋಗಿರ್ತಾರೆ, ವಿಶ್ ಮಾಡಿ ಹೋಗಿರ್ತಾರೆ. ಹೀಗಾಗಿ ಅಲ್ಲಿ ಬಂದಿದ್ಲು ಅನ್ನೋದು ಗೊತ್ತಿತ್ತು, ಅಲ್ಲಿಂದ ಎಲ್ಲಿ ಹೋದ್ ಅನ್ನೋದು ಗೊತ್ತಿರಲಿಲ್ಲ. ಅಲ್ಲಿ ಸೌಜನ್ಯ ಮಾವಂದಿರು ಇಬ್ರು, ಒಂದು ವಿಠ್ಠಲ್ ಗೌಡರು ನೋಡಿರ್ತಾರೆ, ಇನ್ನೊಂದು ಪುರಂದರ, ಅವರು ಅಲ್ಲೇ ಇರ್ತಾರೆ. ಸಹಜವಾಗಿ ಹಿಂಗೆ ಹೋಗ್ಬೇಕಾರೆ ಹಂಗೆ ಹೋಗ್ಬಿಟ್ಲು. ಅದೊಂದು ಪದ್ಧತಿ ಇರ್ತದೆ, ಒಂದು ಕೈಯಿಂದ ಸನ್ನೆ ಮಾಡ್ತಾರೆ. ಆನಂತರ ಆ ಸೆಕ್ಯೂರಿಟಿ, ನೀವು ಹೇಳಿದ್ರಲ್ಲ, ಆ ಸೆಕ್ಯೂರಿಟಿ ಗಾರ್ಡ್ ನೋಡಿರ್ತಾನೆ. ಇಷ್ಟೇ ನೋಡಿರೋದು. ಇಲ್ಲಿ ಇನ್ನೊಂದು ನಾನು ಎಲ್ಲಿಗೆ ಬಂದೆ, ಅಲ್ಲಿಗೆ ಹೋಗಿದ್ರು ಲಾಸ್ಟಿಗೆ ಅಂತಲ್ಲಿ ಏನೋ ಪೀಲಿಯಾದಲ್ಲಿ ಈ ರೀತಿ ಹಿಂಗಿದನ್ನಾಗ್ತದೆ. ಭಯಂಕರವಾಗಿ ಜನ ಎದ್ದು ನಿಂತ್ಕೊಂಡಿರ್ತಾರೆ. ಏನೋ ಆಯಿತು, ಇದನ್ನು ಮಾಡ್ತಾ ಇಲ್ಲ, ಹುಡುಕ್ತಾ ಇದ್ದಾರೆ, ಆಗ್ತಾ ಇಲ್ಲ. ಇಲ್ಲಿ ಇವರಿಗೆ ಭಯ ಶುರುವಾಗುತ್ತೆ. ಯಾಕಂದರೆ ಈಗ ಪ್ರತಿಯೊಂದನ್ನು ಕೂಡ ಮಾಹಿತಿ ನೆಟ್ವರ್ಕ್, ಇನ್ಫಾರ್ಮೇಷನ್ ನೆಟ್ವರ್ಕ್, ಇಲ್ಲಿ ಹಿಂಗಾಗ್ತಾ ಇದೆ ಅಂತೇಳಿ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ. ಅದರಲ್ಲಿ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ನಾನೇ ಸ್ವತಃ ಎಕ್ಸ್ಪೀರಿಯನ್ಸ್ ನೋಡಿದ್ದೀನಿ. ಅವರು ಬಂಟ್ರಿದಾರಲ್ಲ, ಇಲ್ಲಿಷ್ಟು ಜನ ಸೇರಿದ್ರು, ಅಲ್ಲೇ ಇವ್ರಿಗೆ ಮಾಹಿತಿ ತಗೋತಾನೆ ಇದ್ದಾರೆ. ಅಲ್ಲಿನೂ ಭಯ ಶುರುವಾಗಿದೆ ಅವರಿಗೆ.
ಈಗೇನಾದರೂ ತೊಗೊಂಡು ಬಂದುಬಿಟ್ರೆ ನಮಗೆ ಇದನ್ನಾಗುತ್ತೆ, ಸಮಸ್ಯೆ ಆಗುತ್ತೆ, ಜನ ಹಿಡ್ಕೊಂಡು ಬಿಡ್ತಾರೆ ನಮ್ಗೆ ಅಂತೇಳಿ ಅಲ್ಲಿನೇ ಇದ್ದಾರೆ. ರಾತ್ರಿ 10 ಗಂಟೆ 11 ಗಂಟೆವರೆಗೆ ಅಲ್ಲೇ ಇಟ್ಕೊಡ್ತಾರೆ ಅವಳು. ಮತ್ತೆ ಅದ್ರದ್ದು ಇಫೆಕ್ಟು ಬರೀ 1 ಅವರ್ ಮ್ಯಾಕ್ಸಿಮಮ್ 2 ಅವರ್ಸ್ ಇರ್ತದೆ. ಎದ್ದಾಗ ಮತ್ತೆ ನಿರಂತರವಾಗಿ ಅವಳನ್ನ ಇದು ಮಾಡ್ತಾರೆ, ಆ ಮಗುನ ನಿರಂತರವಾಗಿ ಅತ್ಯಾಚಾರ ಮಾಡ್ತಾರೆ ಆ ಮಗುನ. ಎಷ್ಟು ಪಾಪ ಅವಳು ಹೇಳ್ತಾರೆ, ಕೇಳದವರೇ ಇದ್ದಾರೆ, ಕೂಗಾಟ ಕೇಳದವ್ರು ಹೇಳಿದ್ದಾರೆ ನಮಗೆ, ಬೇರೆ ಯಾರೋ ಅಲ್ಲ. ನಾನು ಒಂದು ತಿಳ್ಕೊಳ್ಳಿ, ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾರೋ ಒಬ್ಬನೇನೋ ಇಮ್ಯಾಜಿನೇಷನ್ ಮಾಡಿ ಹೇಳಿಬಿಟ್ಟಲ್ಲ, ಆ ಮಗುವಿನ ಕೂಗು ಕೇಳದವ್ರು ನಮಗೆ ಹೇಳಿದ್ದಾರೆ, ಮಗುವಿನ ಕೂಗನ್ನು ಕೇಳದವ್ರು ಹೇಳಿದವ್ರು. ಅಲ್ಲಿಂದ ರಾತ್ರಿ 10:11ಕ್ಕೆ ಇನ್ನೊಂದು ಇದಕ್ಕೆ ತೊಗೊಂಡು ಬರ್ತಾರೆ. ಎಲ್ಲಿ? ಅದೇ ಜಾಗದಲ್ಲಿ ಇವಳನ್ನು ಕರ್ಕೊಂಡು ಹೋಗ್ತಾರೆ. ಮತ್ತೆ ರಾತ್ರಿ ಹೊತ್ತು 10:11 ಗಂಟೆಗೆ ಹಿಂದ್ಗಡೆ ರೋಟಿಂತಾರೆ, ಮೇನ್ ರೋಡಿಗೆ ಬರಲ್ಲ ಅವರು, ಹಿಂದೆ ಒಂದು 2 ಬೇರೆ ಬೇರೆ ಸಣ್ಣ ಸಂಧಿ ಇದೆ, ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಬರ್ತಾರೆ. ಅಲ್ಲಿ ಅವರಿಗೆ ಇದು ಮಾಡೋಕ್ಕಾಗಲ್ಲ, ಜನ ಅಲ್ಲಿ ಕೂಗಾಡ್ತಾ ಇದ್ದಾರೆ, ಜನ ಎದ್ದು ನಿಂತಿದ್ದಾರೆ. ಆವಾಗ ರಾತ್ರಿ ಹೊತ್ತಾದ ಮೇಲೆ ಅರೌಂಡ್ 12:30 1 o'clockಗೆ ಒಂದು ಚಿಕ್ಕ ದಾರಿ ಇದೆ. ನಾನು ಅದನ್ನ ವಿಡಿಯೋ ಮಾಡಿ ಸಾರ್ವಜನಿಕವಾಗಿ ತೋರಿಸಿದ್ದೀನಿ ನಾನು. ಯಾಕಂದರೆ ನಮಗೆ ಅದನ್ನು ಕೊಟ್ಟಿದ್ದು ಆ ಸಂದರ್ಭದಲ್ಲಿ ಸೌಜನ್ಯಾಳ ಸೀನಿಯರ್ ಆದಂತಹ ಒಬ್ಬ ಯುವಕ. ಈಗ ಅವನು ಅಮೇರಿಕಾದಲ್ಲಿದ್ದಾನೆ. ಅವನು ಅಲ್ಲಿ ಹೋಗಿ ಎಲ್ಲ ವಿಡಿಯೋ, ಅಂದರೆ ಆ ರಸ್ತೆದ್ದೆಲ್ಲ ಅವನ ಕಡೆ ಇದೆ. ಆ ಹೋಗ್ಬೇಕಾದ್ರೆ ಎಡಗಡೆ ಅಂದರೆ ಅದು ಆ ರಸ್ತೆ ಇದೆಯಲ್ಲ, ಪ್ರಕೃತಿ ಚಿಕಿತ್ಸಾಲಯಕ್ಕೆ ಟಚ್ ಆಗುತ್ತೆ. ಅಂದರೆ ನೇರವಾಗಿ ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೋಗುತ್ತೆ ಆ ರಸ್ತೆ. ಆನ್ ದ ವೇ ಲೆಫ್ಟ್ ಸೈಡು ಚಿಕ್ಕ ಗೇಟ್ ಇದೆ. ಆ ಚಿಕ್ಕ ಗೇಟಲ್ಲಿ ರಾತ್ರಿ 1-1:30ಗೆ 1 ಗಂಟೆಗೆ ಒಂದು ವೆಹಿಕಲ್ ನಿಲ್ಲಿಸುತ್ತೆ. ಆ ಗೇಟ್ ತಗೊಂಡು ಒಳಗಡೆ ಹೋಗ್ತಾರೆ. ಅಂದರೆ ಅದೊಂದು ಚಿಕ್ಕ ದಾರಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ. ಆಗಲೇ ನಾನು ಹೇಳಿದ್ದು ಮೇನ್ ಗೇಟ್ ಇಂತ್ರ ಬರಲ್ಲ, ಹಿಂದ್ಗಡೆ ಇಂತ್ರ ಒಂದು ಗೇಟ್ ಇದೆ, ಚಿಕ್ಕ ಗೇಟ್ ಇದೆ. ತುಂಬ ಪ್ರೈವೇಟ್ ಆಗಿರೋರು ಮಾತ್ರ ಬರುವುದಕ್ಕೆ ಇರುವಂತಹ ಒಂದು ಚಿಕ್ಕ ದಾರಿ ಅದು. ಅಲ್ಲಿಂತ್ರ ಅವಳನ್ನ ಕರ್ಕೊಂಡು ಹೋಗಿ ಅಲ್ಲಿ ರಾತ್ರಿ ಹೊತ್ತು ಪೋಸ್ಟ್ಮಾರ್ಟಮ್ ಮಾಡಿದಾಗ ಅನ್ನನಾಳದಲ್ಲಿ ಫುಡ್ ಪಾರ್ಟಿಕಲ್ಸ್ ಇದೆ ಅಂತ ಅಂತಿದೆ. ಇಷ್ಟೊಂದು ಪ್ಯಾನಿಕ್ ಆದಾಗ ಯಾವುದೇ ಒಬ್ಬ ಹೆಣ್ಮಗಳು, ಅದರಲ್ಲಿ ಒಬ್ಬ ಮಗು ಊಟ ಮಾಡೋದಿಲ್ಲ. ಯಾವಾಗ ಮಾಡ್ತದಂತ ಹೇಳಿದ್ರೆ, ಅವಳಿಗೆ ಯಾರಾದರೂ ತುಂಬ ಗೌರವ ಕನ್ವಿನ್ಸ್ ಮಾಡಿದಾಗ ಮಾತ್ರ ಅವಳು ಊಟ ಮಾಡಿರೋದಕ್ಕೆ ಸಾಧ್ಯ. ಸುಮ್ಮನೆ ಅವನೊಬ್ಬನು ಲೋಫರ್ ಅತ್ಯಾಚಾರ ಮಾಡ್ತಾನೆ ಊಟ ಮಾಡು ಅಂದರೆ ಮಾಡೋಲ್ಲ. ಅವಳು ದೈವ ಭಕ್ತಿ, ಅವಳು ವೆರಿ ಟ್ರೆಡಿಷನಲ್ ಹುಡುಗಿ ಅವಳು. ಹಾಗಿದ್ರೆ ನೀನು ಊಟ ಮಾಡು ಅಂತ ಕನ್ವಿನ್ಸ್ ಮಾಡಿದವ್ರು ಯಾರು ಆ ಟೈಮಿಗೆ? ಅಲ್ಲಿ ಆ ವ್ಯಕ್ತಿ ಹೇಳಿದ್ದಕ್ಕೆ ಒಂದು 2 ತುತ್ತು ತಿಂದಿದ್ದಾಳೆ. ಅದೇ ಏನು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ತೋರಿಸಿದ್ದಾರೆ. ಅದು ಜನಕ್ಕೆ ಗೊತ್ತಾಗಲಿ, ಜಜ್ಮೆಂಟ್ ಕಾಪಿಲಿ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ, ನೀವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಸೌಜನ್ಯ ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ ಅವತ್ತು. ಹೊಸ ಅಕ್ಕಿ ಅನ್ನ ಊಟ ಅನ್ನೋ ಕಾರಣಕ್ಕೆ ಬೆಳಗ್ಗೆಯಿಂದ ಆಕೆ ಊಟ ಮಾಡಿರಲಿಲ್ಲ. ಅದೊಂಚೂರು ಗೊತ್ತಾಗಲಿ ಅನ್ನೋ ಕಾರಣ ಕೇಳಿದೆ. ಹಾಗಿದ್ರೆ ಸೌಜನ್ಯಗೆ ನಡೂರು ಹತ್ತಿರ 12 1 ಗಂಟೆ ಸುಮಾರಿಗೆ ಊಟ ಮಾಡು ನೀನು ಅಂತ ಹೇಳಿದಂತಹ ಆ ಗಣ್ಯ ವ್ಯಕ್ತಿ ಯಾರು? ಊಟ ಹೆಂಗೆ ಹೋಗಕ್ಕೆ ಸಾಧ್ಯ? ಪೋಸ್ಟ್ಮಾರ್ಟಮ್ನಲ್ಲಿ ಹೇಳ್ತದೆ, ಜಸ್ಟ್ ಬಿಫೋರ್ ಇದು ಅವರು ಎಕ್ಸಾಕ್ಟ್ ಇದನ್ನು ಹೇಳಿದ್ದಾರೆ, ಸಾಯೋಕ್ಕಿಂತ ಇಷ್ಟು ಹೊತ್ತು ಬಿಫೋರ್ ತೊಗೊಂಡಿದ್ದಾರೆ ಅಂತ ಹೇಳಿ ಕರೆಕ್ಟಾಗಿಯೇ ಹೇಳಿದ್ದಾರೆ. ಹಾಗಿದ್ರೆ ತಿಂದಿದ್ದು 1 ಗಂಟೆ 12:30 1 ಗಂಟೆ ರೇಂಜಿಗೆ ಬರ್ತದೆ. ಇದರಿಂದ ಗೊತ್ತಾಗುತ್ತೆ ಯಾರು ಹೂ ಇಸ್ ದ ಕಲ್ಪ್ರಿಟ್. ಅಲ್ಲಿಂದ ನೀವು ಎಡಗಡೆ ತಿಳ್ಕೊಂಡು ಬಿಟ್ರೆ, ಅಂದರೆ ಟುವರ್ಡ್ಸ್ ಇದಕ್ಕೆ ಹೋಗ್ಬೇಕಾದ್ರೆ, ಗುರುವಾಯನ ಕೆರೆಗೆ ಹೋಗ್ಬೇಕಾದ್ರೆ ಅಲ್ಲಿ ಬರೀ 50 ಮೀಟರ್ ಸರ್, 50 ಮೀಟರ್ ಆ ರಸ್ತೆ ಪಕ್ಕ ಹಳ್ಳದ ಪಕ್ಕ ಸೌಜನ್ಯ ಡೆಡ್ ಬಾಡಿ. ಇದು ನಡೆದಂತಹ ಘಟನೆ. ಹಾಗಿದ್ರೆ ಯಾರು ಮಾಡಿದವರು? ಸಂತೋಷರಾವ್ ಮಾಡ್ತಾನ ಸರ್? ನಾವಿಲ್ಲಿ ಈ ರಿವರ್ಸ್ ಇಂಜಿನಿಯರಿಂಗ್ ತಗೊಳ್ಳೋಣ. ಇವ್ರ ಪ್ರಕಾರ ಈ ಪೊಲೀಸ್ ರುದ್ರಮುನಿ ಏನು ಭಾಳ ಸೋಕಾಲ್ಡ್ ಸೂಪರ್ ಕಾಪ್, ಇಡೀ ಜೀವನದಲ್ಲೇನೆ ನಾನು ಇಂಥ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ ಹೇಳುವಂಥ ಸೋಕಾಲ್ಡ್ ವೆರಿ ವೆರಿ ಸೂಪರ್ ಕಾಪ್ ಜೇಮ್ಸ್ ಬಾಂಡ್ 007 ಹೇಳ್ತಾರಲ್ಲ, ಇಲ್ಲ ರೀ, ರಾತ್ರಿ 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ಆ ಮಗನ್ನು ಅವನು ಕರಾಟೆ ಕಲಿತಿದ್ದ, ಎತ್ಕೊಂಡು ಹೋದ ಸರ್. ಮೇನ್ ರೋಡ್ನಲ್ಲಿ 17 ವರ್ಷದ ಒಬ್ಬ ಯುವತಿಯನ್ನ ಜನಗಳು ಸಿಕ್ಕಾಪಟ್ಟೆ ಹೋಗ್ತಾ ಇದ್ದಾರೆ. ಅಲ್ಲಿ ಒಬ್ಬನು ಎತ್ಕೊಂಡು ಹೋಗಿ ರಸ್ತೆ ಪಕ್ಕನೇ
ಹೈವೇ ಪಕ್ಕಾನೇ, ಹೈವೇದಿಂದ ದೂರ ಅಲ್ಲ. ಇವ್ರು ಹೇಳ್ತಾರೆ ಕಾಡಿನಲ್ಲಿ ಎತ್ಕೊಂಡು ಹೋದ, ಕಾಡು ಅಲ್ಲವೇ ಅಲ್ಲ, ರಸ್ತೆ ಪಕ್ಕನೇ ಅತ್ಯಾಚಾರ ಮಾಡೋಕ್ಕಾಗತ್ತನ? ಆಸ್ ಪರ್ CID ಸೂಪರ್ ಕಾಪ್ 007 ರುದ್ರಮುನಿ ಸ್ಟೇಟ್ಮೆಂಟ್ ಪ್ರಕಾರ, ವರದಿ ಪ್ರಕಾರ ಮೇನ್ ರೋಡ್ ಇಲ್ಲಿ ಪಕ್ಕ ಅತ್ಯಾಚಾರ ಮಾಡಿದ್ದಂತೆ. ಅಲ್ಲಿಂದ ಹಿಂಗೆ ಎಳ್ಕೊಂಡು ಹೋದ್ನಂತೆ. ಹಿಂಗಾಗಿ ಲಿಗೇಚರ್ ಮಾರ್ಕ್ ಬಿದ್ದಿದ್ದು ನಿಜ. ರಸ್ತೆ ಪಕ್ಕ ಹಂಗಿದ್ರೆ ಇವ್ರು ಹೇಳೋ ಪ್ರಕಾರ ರಸ್ತೆ ಪಕ್ಕ ಅತ್ಯಾಚಾರ ಮಾಡಿ, ಭಾಳ ಸ್ಟೀಪ್ ಇದೆ. ಇದನ್ನಿದೆಯಲ್ಲ ನಿಮ್ದು ಗೋಡೆದು ಕಟ್ಟಿದೆಯಲ್ಲ, ಇದಕ್ಕಿಂತನೂ ಎತ್ತರಿದೆ. ಇದಕ್ಕಿಂತನೂ ಎತ್ತರ ಇರೋ ಜಾಗದಲ್ಲಿ ಒಬ್ರು ಧಡಾರಂತ ಜಿಗಿತನ, ಎಷ್ಟು 50 kg 55 kg ಇರುವಂತ, ಅದು ಕಿರಿಸ್ತಾಡ್ತಾ ಇರುವಂತಹ ಯುವತಿ. ಜನ ಅರ್ಥ ಮಾಡ್ಕೊಳ್ಳಿ, ಅದು ರಾಜಮಾರ್ಗ. ದೇವಸ್ಥಾನದಿಂದ ಸ್ವಲ್ಪ ಹಿಂದೆ ಇರುವಂತ ರಾಜಮಾರ್ಗ. ಕಾಡಲ್ಲ, ಅರಣ್ಯ ಪ್ರದೇಶ ಅಲ್ಲ, ಅಥವಾ ಕಾಡಿನ ಯಾವುದೇ ಕಿರುಮಾರ್ಗ ಅಲ್ಲ. ಇದು ಕಾಡು ಒಳಗಡೆ ಅಂದ್ರೆ ಎಳ್ಕೊಂಡು ಹೋದ್ರು ಏನೋ ಮಾಡಿದ್ರು ಅನ್ಬೋದು. ರಾಜಮಾರ್ಗ, ದೇವಸ್ಥಾನಕ್ಕೆ ಹೋಗುವಂತ ಮಾರ್ಗ. ಒತ್ತಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಜನ ದಾರಿ ತಪ್ಪಿಸ್ಬಿಟ್ಟಿದ್ರು. ಅದು ಕಾಡು ಒಳಗಡೆ, ಕಾಡೊಳಗೆ ಹೋಗ್ಬಿಟ್ಟು, ಯಾವ ಕಾಡು ಅಲ್ಲ, ಮೇನ್ ರೋಡ್ ಪಕ್ಕನೇ ಸ್ಟೀಪ್ ಇದೆ. ಅಲ್ಲಿಂದ ಹಳ್ಳ ಶುರು ಆಗುತ್ತೆ. ಅದ್ರ ಪಕ್ಕನೇ ಸೌಜನ್ಯ ಡೆಡ್ ಬಾಡಿ ಬಿದ್ದಿದೆ. ಇಷ್ಟು ಆಗಿರೋದು. ಇವ್ರು ಯಾವ ರೀತಿ ದಾರಿ ತಪ್ಪಿಸಿದ್ರು ಅಂತ ಹೇಳಿದ್ರೆ, ಕಾಡು ಅಲ್ಲಿ ಹೆಂಗ್ CC ಕ್ಯಾಮ್ರಾ ಬರ್ತದೆ ರೀ? CC ಕ್ಯಾಮ್ರಾ, ನಿರ್ಭಯ ಕೇಸ್ ನಾನು ಸ್ಟಡಿ ಮಾಡಿದ್ದೀನಿ. ನಿರ್ಭಯ ಕೇಸ್ನಲ್ಲಿ CC ಕ್ಯಾಮ್ರಾ ತಗೊಂಡಿದ್ದು ಎಲ್ಲಿ, ಘಟನೆ ಆಗಿದ್ದೆಲ್ಲಿ? ಮಹಿಪಾಲ್ಪುರ್ ಫ್ಲೈಓವರ್. ಈಗ ಏರ್ಪೋರ್ಟಿಂದ, ಡೆಲ್ಲಿ ಏರ್ಪೋರ್ಟಿಂದ ನಾವು ಇಳಿದು ಹೋಗ್ಬೇಕಾದ್ರೆ ಫಸ್ಟ್ ಬರೋದೆ ಮಹಿಪಾಲ್ಪುರ್ ಫ್ಲೈಓವರ್. ಮಹಿಪಾಲ್ಪುರ್ ಫ್ಲೈಓವರ್ ಪೂರ್ತಿ ಒಂದು 3 ರೌಂಡ್ ಹೊಡೆದಿದೆ ಆ ಬಿಳೆ ಬಸ್. ಇವರು ಇನ್ನೊಂದು ತುದಿಯಲ್ಲಿ CC ಕ್ಯಾಮ್ರಾನ ನೋಡ್ತಾರೆ. ಆ CC ಕ್ಯಾಮ್ರಾದಲ್ಲಿ ಇದು ಯಾಕೆ ಬಸ್ಸು 3 ಸಾರಿ ರೌಂಡ್ ಹೊಡಿತಾ ಇದೆಯಲ್ಲ? ಒಬ್ಬ SI ಕಂಡು ಹಿಡಿತಾನೆ, ಅದನ್ನ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಕಂಡು ಹಿಡಿತಾನೆ. ಅವನಿಗೆ ಆಮೇಲೆ ರಿವಾರ್ಡ್ ಸಿಗ್ತದೆ, CM ಮೆಡಲ್ ಸಿಗ್ತದೆ ಅವನಿಗೆ. 3 ಸಾರಿ ಈ ಬಿಳಿ ಬಸ್ ಯಾಕೆ ರೌಂಡ್ ಹೊಡಿತಾ ಇದೆ? ಅಂಡ್ ಈಕ್ವಲ್ ಇಂಟರ್ವ್ಯೂನಲ್ಲೆಲ್ಲ ಹೊಡಿತಾ ಇದೆ. ಸ್ಕೂಲ್ ಬಸ್ ಅದು. ಸ್ಕೂಲ್ ಬಸ್ಸಿಗೆ ಇಲ್ಲಿ ಏನು ಕೆಲಸ? ಡೆಡ್ ಬಾಡಿ ಬಿದ್ದಿದ್ದು ಇನ್ನೊಂದು ಕಡೆ, ಕನ್ಸ್ಟ್ರಕ್ಷನ್ ಇದು ನಡೀತಾ ಇದೆ. ಲೆಫ್ಟ್ ಸೈಡ್ ಮೇನ್ ಹೋಟೆಲ್ 37 ಅಂತ ಇದೆ ಮೇನ್ ರೋಡಿಗೆ. ಹೋಟೆಲ್ 37 ಎದುರುಗಡೆ ರಸ್ತೆ ಈಚೆಗೆ ನಿರ್ಭಯ ಡೆಡ್ ಬಾಡಿ ಬಿದ್ದಿತ್ತು. CC ಕ್ಯಾಮ್ರಾ ಇದ್ದಿದ್ದು ಸುಮಾರು ಒಂದು 8-10 ಕಿಲೋಮೀಟರ್ ಆ ಕಡೆ ಇನ್ನೊಂದು ಫ್ಲೈಓವರ್ದು ಇನ್ನೊಂದು ಎಂಡಲ್ಲಿ ತಗೋತಾರೆ. ಇಲ್ಲಿ ಈ ರುದ್ರಮುನಿ ಪೊಲೀಸರಲ್ಲಿ ಹೇಳ್ತಾರೆ CC ಕ್ಯಾಮ್ರಾ ಅವಶ್ಯಕ. ಅಲ್ಲಿ ಕಾಡಲ್ಲಿ ಒಳಗಡೆ ಹೋಗಿ ಅತ್ಯಾಚಾರ ಮಾಡಿದ್ದ, ಕಾಡಲ್ಲಿ ಎಲ್ರಿ CC ಕ್ಯಾಮ್ರಾ ಇರ್ತದೆ ಅಂತ ಕೇಳ್ತಾನೆ ಇಂಥ ಇಡಿಯಟ್. ನಿಮ್ಮ CC ಕ್ಯಾಮ್ರಾ ಮುಂದೆ ಯಾರು ಅತ್ಯಾಚಾರ ಮಾಡೋದಿಲ್ಲ. ನೀವು CC ಕ್ಯಾಮ್ರಾ ಯಾಕಂತ ಹೇಳಿದ್ರೆ, ಆ ಟೈಮಿಗೆ ಆ ಹೊತ್ತಲ್ಲಿ ಯಾರ್ಯಾರು ಹೋದ್ರು, ಯಾವ ವೆಹಿಕಲ್ ಬಂತು, ಯಾವ ವೆಹಿಕಲ್ ನಂಬರು ಐಡೆಂಟಿಫೈ ಮಾಡೋದಕ್ಕೆ ನೀವು CC ಕ್ಯಾಮ್ರಾ ನೋಡಿ ಅಂತ ಹೇಳ್ತಾರೆ. ಘಟನೆ ನಡೆದಲ್ಲಿನೇ CC ಕ್ಯಾಮ್ರಾ ಇರುವುದಿಲ್ಲ. ಆನ್ ದ್ಯಾಟ್ ಬೇಸ್ ಓನ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಆರ್ಡರ್ಡ್ ಫಾರ್ ಇನ್ಸ್ಟನ್ಸಸ್ ಆಫ್ ರೇಪ್, ಸೆಕ್ಷುವಲ್ ಅಫೆನ್ಸಸ್, ದೇರ್ ನೀಡ್ ನಾಟ್ ಬಿ ಎನಿ ವಿಟ್ನೆಸಸ್. ನಿಮ್ಗೆ CC ಕ್ಯಾಮ್ರಾ ಇರಬೇಕಂತಿಲ್ಲ, ಅಥವಾ ಯಾರಾದ್ರೂ ವಿಟ್ನೆಸ್ ಮುಂದೆ ಮಾಡ್ತಾರ? ಈ ರುದ್ರಮುನಿ ಹೇಳೋದು TV ಚಾನಲ್ನಲ್ಲಿ ಭಯಂಕರವಾಗಿ. ಅಲ್ಲಿ ಕಾಡು ಕತ್ಲೆ ಇರ್ತದೆ, ಅಲ್ಲಿ ಹೆಂಗ್ CC ಕ್ಯಾಮ್ರಾ ಸಿಗ್ತದೆ ಅಂತ ಹೇಳ್ತಾನೆ. ಕಾಡಲ್ಲಿ ಹೋಗಿ ಏನಾದ್ರು CC ಕ್ಯಾಮ್ರಾ ಇಡ್ತಾರೆ? ಅರೆ 3 CC, ನಾನು ಹೇಳಿದ್ನಲ್ಲ 3 CC ಕ್ಯಾಮ್ರಾ ಇದ್ದಿದ್ದು. ಪ್ರಕೃತಿ ಚಿಕಿತ್ಸಾಲಯ, ಅದ್ರ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ CC ಕ್ಯಾಮ್ರಾ. ಸ್ವತಃ SP-ನೇ ಹೇಳಿದ್ದಾರೆ. ಬೇಕಿದ್ರೆ ಆ ಸ್ಟೇಟ್ಮೆಂಟ್ ಕೂಡ ರನ್ ಮಾಡಿ. SP-ನೇ ಹೇಳಿದ್ದಾರೆ, ಹೌದು ಅಲ್ಲಿ CC ಕ್ಯಾಮ್ರಾ ಇತ್ತು ಅಂತ ಹೇಳಿ. CC ಕ್ಯಾಮ್ರಾ ಯಾಕೆ ತೆಗಿಲಿಲ್ಲ ನೀವು? ಇದು ನಡೆದಂತಹ, ಅವತ್ತಿನ ದಿನ ನಡೆದಂತಹ ಬೆಳವಣಿಗೆಗಳು. ಇನ್ನೊಂದು ಪ್ರಶ್ನೆ, ಜನಕ್ಕೆ ಇದ್ರ ತೀವ್ರತೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ, ಸೌಜನ್ಯ ದೇಹ ಸಿಕ್ಕಾಗ ಹೇಗಿತ್ತು, ಆಕೆ ಸ್ಥಿತಿ ಹೇಗಿತ್ತು? ಸೌಜನ್ಯ ಡೆಡ್ ಬಾಡಿ ಸಿಗ್ತದಲ್ಲ, ಸಿಕ್ಕಾಗ ಕಂಪ್ಲೀಟ್ ನೆಕೆಡ್ ಆಗಿರ್ತದೆ, ಕಂಪ್ಲೀಟ್. ಆ ನಂತರ ಮರ್ಮಾಂಗದಲ್ಲಿ ಮಣ್ಣು ತುಂಬಿದ್ದನ್ನು ನೋಡ್ತಾರೆ. ಎಷ್ಟು ಪಾಪ ಆ ಮಗುಗೆ ಚಿತ್ರ ಹಿಂಸೆ ಕೊಡ್ತಾರಂತ ಹೇಳಿದ್ರೆ, ಕೊನೆ ಟೈಮಿಗೆ ಒಬ್ರಂತರೂ ಪಾಪ ನನಗೆ ಹೇಳೋರು ಹೇಳಿದ್ರೆ, ಅಮ್ಮ ಎಲ್ಲಿದೀಯಾ, ಅಮ್ಮ ಎಲ್ಲಿದೀಯಾ ಕೇಳಿಸ್ಕೊಂಡವ್ರು. ಆ ಫಾರ್ಮ್ ಹೌಸ್ನಲ್ಲಿ ಇಲ್ಲ, ಅಷ್ಟೇ ಹಿಂದ್ಗಡೆ ಮನೆಯವರು. ಆ ನಮೂನೆ ಅವಳಿಗೆ ಹಿಂಸೆ ಕೊಡ್ತಾರೆ. ಆನಂತರ ಮರ್ಮಾಂಗದಲ್ಲಿ ಮಣ್ಣು ಹಾಕಿ, 6 ಇಂಚು ಮಣ್ಣು ಹಾಕಿ, ಅಲ್ಲೇನೆ ಹೊಳೆ ಪಕ್ಕ ಹುಡುಕ್ತಾರೆ. ಮಣ್ಣು ಸಿಗೋದಿಲ್ಲ. ಫೋನ್ ಮಾಡಿ ಹೇಳ್ತಾರೆ, ಮಣ್ಣು ಹಾಕ್ಬೇಕು ಒಳಗಡೆ ನೀವು ಅಂತ ಹೇಳಿ. ಫುಲ್ಲು
ಮ್ಯಾಟ್ ಆ ಹೊಳೆ ದಂಡೆ ಪಕ್ಕ ಬಳ್ಳಿ ಗಿಳ್ಳಿ ಬೆಳ್ಕೊಂಡಿರ್ತಾರೆ, ಮಣ್ಣು ಸಿಗೋದಿಲ್ಲ. ಹೊಳೆ ಕಡೆ ಹೋಗ್ತಾರೆ, ಅಲ್ಲಿ ಮಣ್ಣು ಹೊಳೆ ದಂಡೆಗೆ ಮಣ್ಣು ಅಗದು ಪೂರ್ತಿ ಗುಡ್ಡೆ ಹಾಕಿ ತಗೊಂಡು ಹೋಗಿ ಮಣ್ಣು ಹಾಕಿ ಜಜ್ತಾರೆ. ಫಸ್ಟ್ ಟೈಮ್ ಮಾಡಿದವ್ರಿಗೆ ಈ ಥರ ಮಾಡೋಕ್ಕಾಗಲ್ಲ. ಪ್ರೊಫೆಷ್ನಲ್ ಯಾರು ಇರ್ತಾರೋ ಅಂಥವ್ರಿಗೆ ಮಾತ್ರ. ಮಣ್ಣು ಯಾಕೆ ಹಾಕ್ತಾರಂತ ಕೇಳಿ ಸರ್, ಯಾಕೆ ಹಾಕ್ಬೇಕು ಹೇಳಿ? ಅದು ಸತ್ತ ಮೇಲೆ. ದಟ್ ಈಸ್ ದಿ ವೆಜಿನಲ್ ಸ್ವ್ಯಾಬ್, ಮೇಜರ್ ಸೋರ್ಸ್ ಆಫ್ DNA ಆಫ್ ದ ರೇಪಿಸ್ಟ್. ಮೇನ್ ಸಾಕ್ಷಿ ಅದೇ. ಹೌದು, ಸಿಗಬಾರ್ದು ಅಂತ ಮಣ್ಣು ಹಾಕಿಬಿಡ್ತಾರೆ. ಒಂದೊಂದ್ಸರಿ ಅನ್ಸುತ್ತೆ ಅವ್ರನ್ನ ಗುಂಡು ಹಾಕಿ ಕೊಲ್ಬೇಕು ಅವ್ರನ್ನ. ಕ್ಲಿಯರ್ ಕಟ್ ಎವಿಡೆನ್ಸ್ ಇದೆ ಸರ್ ನಿಮಗೆ. ಯು ಹ್ಯಾವ್ ವೆರಿ ಕ್ಲಿಯರ್ ಕಟ್ ಎವಿಡೆನ್ಸ್. ಸಂತೋಷ್ ರಾವ್ ಅಷ್ಟೊಂದು ಹುಷಾರ? ಇವರೇ ಹೇಳ್ತಾರೆ ಅವನು ಮಾನಸಿಕ ಅಸ್ವಸ್ಥ. ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು. ನೀವು ಹತ್ರದಿಂದ ನೋಡಿದ್ದೀರಿ ಸಂತೋಷ್ ರಾವ್ನ, ನಾನು ಭಾಳ ಹತ್ರದಿಂದ ನೋಡಿದ್ದೀನಿ. ಸಂತೋಷ್ ರಾವ್ ಈ ಪರಿಯಾಗಿ ಬುದ್ಧಿವಂತಿಕೆ ಯೂಸ್ ಮಾಡೋ ಥರ ನನಗಂತೂ ಕಾಣಲ್ಲ. ನೀವು ನಿಮ್ಮನ್ನ ಒಂದಷ್ಟು ಜನ ನೋಡಿರ್ಬೋದು, ನೋಡಿದ್ರೆ ಯಾರಿಗೂ ಅನಿಸಲ್ಲ, ಯಾರಿಗೂ ಅನ್ಸೋದಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಒಂದು ಹೆಣ್ಮಗಳನ್ನು ಬಳಸ್ಕೊಂಡಾದ ನಂತರ ಸಾಕ್ಷಿ ನಾಶ ಮಾಡಬೇಕು, ವಜನಲ್ ಸ್ವಾಬ್ ಸಿಗಬಾರ್ದು, 6 ಇಂಚು ಮಣ್ಣು ಹಾಕಬೇಕು ಅನ್ನುವಂಥ ಬುದ್ಧಿವಂತಿಕೆ ಆ ಮನುಷ್ಯಂಗೆ ಇತ್ತು ಅಂತ ಯಾವ ಕಾರಣಕ್ಕೂ ಅನ್ಸೋದಕ್ಕೆ ಸಾಧ್ಯ ಇಲ್ಲ. ಹೌದು, ನಾವು ಎಷ್ಟು ಮಾತಾಡ್ಸೋಕೆ ಟ್ರೈ ಮಾಡಿದ್ದೀವಿ. ಈ ಅಧ್ಯಾತ್ಮದ ಹಿಂದೆ ಅವನ ಕಡೆ ಏನಾದರೂ ಸಿಗ್ಬೇಕಿತ್ತಲ್ಲ. ನೀವು ಏನು ಸಿಕ್ತು ಹೇಳಿ? ಜಪಮಣಿ ಸಿಕ್ತು, ಜಪಮಾಲೆ. ವಿಷ್ಣು ಸಹಸ್ರನಾಮ ಓದೋದು ಒಂದು ಬುಕ್ಕು, ಜಪಮಾಲೆ ಸಂತೋಷ್ ರಾವ್ ಹತ್ರ ಸಿಕ್ಕಿತ್ತು. ಆಮೇಲೆ ಜನಗಳು ಅರ್ಥ ಮಾಡ್ಕೊಳ್ಳಿ, ಸಂತೋಷ್ ರಾವ್ನ ಯಾರು ಹಿಡಿದುಕೊಟ್ಟಿರ್ತಾರೆ ಹೇಳಿ?